ನಿಮ್ಮ ಸರ್ಕಾರಗಳು ಎಲ್ಲ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋದನ್ನು ನಿಲ್ಲಿಸಿ. ಯಾವಾಗ ನೀವು ಅಡ್ವರ್ಟೈಸ್ಮೆಂಟ್ಗಳಿಗೆ ಟೆಲಿವಿಷನ್ ಚಾನಲ್ ಕೊಡೋದು ನಿಲ್ಲಿಸ್ತೀರೋ ಅವ್ರು ನಮ್ಮ ಪರವಾಗಿ ಬರೀತಾರೆ. ಇಲ್ದಿದ್ರೆ ನೀವು ಒಳ್ಳೆಯವ್ರಿಗೂ ಕೊಡ್ತೀವಿ, ಧೂರ್ತರಿಗೂ ಕೊಡ್ತಾಯಿದ್ದೀರಿ. ಅದರ ಡೀಟೇಲ್ಗಳು ನಮಗೆಲ್ಲ ಆಗುತ್ತೆ. ಸರ್ಕಾರಗಳನ್ನು ನಿಲ್ಲಿಸಬೇಕು, ಕಾರ್ಪೊರೇಟ್ ನಿಲ್ಲಿಸಬೇಕು. ಮತ್ತು ನಾವು ಎಲ್ರಿಗೂ ನಮಸ್ಕಾರ. ಮೇಷ್ಟ್ರು ನೆನಪಲ್ಲಿ ನಾವಿಲ್ಲಿ ಕಾರ್ನಲ್ಲಿ ಜಾಸ್ತಿ ಮಾತಾಡ್ತಿದ್ದೆ ಅಂತ ಕಾರ್ನಿಂದ ಇಳಿಸ್ಲಿಲ್ಲ ನನ್ನ, ಆದರೆ ಜಾಸ್ತಿ ಮಾತಾಡ್ತಿದ್ದೆ ಅಂತ ಇಳಿಸಿದ್ರು. ಒಂದು ಸಲ ಅವರ ಸಂಜೆ ಆದರೆ ಅವರ ಎಡಿಟೋರಿಯಲ್ ಟೇಬಲ್ಲು ನಮಗೆ ಸೇರೋದಕ್ಕೊಂದು ಕಾರಣ ಆಗಿಬಿಡೋದು. ಹೆಸರು ಬೇಡ, ಭಾಳ ದೊಡ್ಡ ಬರಹಗಾರರ ಜೊತೆ ಅವ್ರ ಜಗಳ ಇತ್ತು. ಆ ಹೆಸರಾಂತ ಬರಹಗಾರರ ಒಂದು ಪುಸ್ತಕ ರಿಲೀಸ್ ಆಗಿತ್ತು. ನಮಗೆಲ್ಲ ಮೇಷ್ಟ್ರು ತೇಜಸ್ವಿ, ಮೇಷ್ಟ್ರು ದೇವನೂರು, ಮೇಷ್ಟ್ರು ಇನ್ನೊಬ್ಬರು ಜಗಳ ಆಡಿದ್ರೆ ನಮಗೆ ಬೇಜಾರು. ಇಬ್ಬರು ಯಾವಾಗಾದ್ರು ಫ್ರೆಂಡ್ಸ್ ಆದರೆ ಸಾಕು ಅಂತ. ಆ ಒಂದು ಪುಸ್ತಕ ಆಗಿತ್ತು, ಸ್ವಲ್ಪ ಅರ್ಧ ಹೋಗಿದ್ದರು ಮೇಷ್ಟ್ರು, ಇನ್ನು ಮುಗ್ಸೋಕ್ಕಾಗಿರಲಿಲ್ಲ ಅವ್ರಿಗೆ. ಆ ಸಭೆಯಲ್ಲಿ ಮಾತಾಡ್ತಾ ಹೇಗಿದೆ ಆ ಪುಸ್ತಕ ಅಂದರು. ಯಾರೋ ಒಬ್ಬರು ಸರಿ ಇಲ್ಲ ಅಂದರು. ಇಲ್ಲ ಚೆನ್ನಾಗಿದೆ ಅಂದೆ ನಾನು. ನಿನಗೆ ಹೆಂಗೆ ಗೊತ್ತು ಅಂದರು. ಆ ಭಾಷೆನೇ ಕಷ್ಟ ಅಲ್ವಾ ಅಂದರು. ಇಲ್ಲ ಕೂರಿಸ್ಕೊಂಡು ಓದಿಸ್ಕೊಂಡೆ ನಾನು ಅಂತ ತುಂಬ ವಾದ ಮಾಡಿದೆ, ಜಾಸ್ತಿ ಮಾತಾಡಿದೆ. ಅದಾದಮೇಲೆ ಮನೆಗೆ ಹೋಗೋಣ ಹೊರಟರು. ಅವ್ರ ಮನೆಯಿಂದ ಸ್ವಲ್ಪ ದೂರ ನನ್ನ ಮನೆ, ಅದಕ್ಕೆ ಮುಂಚೆ ಒಂದು ರೂಮ್ ಮಾಡ್ಕೊಂಡಿದ್ದೆ. ಬ್ಯಾಂಕ್ ಕಾಲನಿ ಹತ್ರ ಒಂದು ನಿಮಿಷ ಗಾಡಿ ನಿಲ್ಲಿಸ್ಬೋಯ್ತು. ಯಾಕೆ ಅಂದೆ, ಗೊತ್ತಿಲ್ಲ ಸ್ವಲ್ಪ ತಳ್ಳು ಅಂದರು. ತಳ್ಳಿದೆ, ಹೋಗ್ಬಿಟ್ರು ಅವರು. 2 ಕಿಲೋಮೀಟ್ರ್ ಮಿಯಾವ್ ಅಂದ್ಕೊಂಡು ಹೋಗ್ಬಿಡೋರು. ಆದರೆ 2 ದಿನ ಆದಮೇಲೆ, 3-4 ದಿನ ಆದಮೇಲೆ ಮತ್ತೆ ಭೇಟಿ ಆದಾಗ ಹಿಂಗೆ ಮಾಡಿದ ತಪ್ಪೋದ್ರೂ ಇಲ್ಲ, ನಾನೇ ಕ್ಷಮೆ ಕೇಳ್ತೀನಿ, ಆ ಪುಸ್ತಕ ಚೆನ್ನಾಗಿದೆ ಕಣೋ ಅಂದರು. ಅವ್ರಿಗೆ ಪ್ರೀತಿಸೋಕ್ಕೂ ಗೊತ್ತಿತ್ತು, ಆ ಥರನೂ ಗೊತ್ತಿತ್ತು. ನನಗೆ ಎಲ್ಲ ಕೇಳ್ತಾರೆ ಭಾಳ ಜನ, ನಿನ್ನ ಯಾಕಷ್ಟು ಕೋಪ ಅಂತ. ಒಂದು ವ್ಯವಸ್ಥೆಯ ವಿರುದ್ಧ ಯಾವಾಗಲೂ ಕೋಪದಲ್ಲಿ ಇರ್ತೀಯಲ್ಲ ಅಂತ. ಅದಕ್ಕೆ ನನ್ನನ್ನು ಬೈಬೇಡಿ, ಮೇಷ್ಟ್ರನ್ನ ಬೇರೆ, ಅವ್ರು ಕಳಿಸಿದ್ದು ನನಗೆ ಆ ಕೋಪನ ಅಂತೀನಿ. ಎಲ್ಲರೂ ಮೇಷ್ಟ್ರ ಬಗ್ಗೆ ಬಹಳ ಮಾತಾಡಿದರು. ನನ್ನಂಥ ಆಗಿನ ಯುವಕರಿಗೆ ಮೇಷ್ಟ್ರು ಇಷ್ಟ ಆಗೋದೇ ಅವರ ಸೂಕ್ಷ್ಮ ಗ್ರಹಿಕೆಯಿಂದ. ಒಂದು ಸಲ ಅವರ ಟೇಬಲ್ನಲ್ಲಿ ಕೂತಿದ್ವಿ. ಯಾರೋ ಒಂದು ಬರೆದ ಪುಸ್ತಕಕ್ಕೆ ಅವರು ಮುನ್ನುಡಿ ಬರಿತಾಯಿದ್ರು. ಅದನ್ನು ನಾನು ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ ಕೂಡ. ಅದರಲ್ಲಿ ಅವರು ಆ ಬರಹಗಾರನ ಊರಿಗೆ ಹೋಗಿದ್ದೆ. ಊರಿನ ಹೊರಗೆ ಒಂದು ಬಾವಿ ಇತ್ತು, ತುಂಬ ಪಾಚಿಗಟ್ಟಿತ್ತು, ನನಗೆ ಬೇಜಾರಾಯಿತು ಅಂತಾರೆ. ಅಂದರೆ ಊರಿನ ಹೊರಗಡೆ ಇರುವ ಒಂದು ದೊಡ್ಡ ಬಾವಿ, ಆ ಊರಿನ ಯುವಕರು ಅದರಲ್ಲಿ ಧುಮುಕಿ ಈಜಾಡ್ತಿದ್ರೆ ಅಷ್ಟು ಪಾಚಿಗಟ್ಟಲ್ಲ. ಸೊ ಹಳ್ಳಿಗಳು ವೃದ್ಧಾಶ್ರಮ ಆಗ್ತಿದೆ ಅನ್ನುವ ಒಂದು ಸೂಕ್ಷ್ಮವಾಗಿ ಗಮನಿಸಿ ಮಾತಾಡೋರು ಅವರು. ಅವು ನಮ್ಮನ್ನು ಇನ್ಸ್ಪೈರ್ ಮಾಡಿರೋದು. ಬಟ್ ಇವತ್ತು ನಾನು ಬಹಳ ಮುಖ್ಯವಾಗಿ ಮಾತಾಡಬೇಕಾಗಿರೋದು, ಅವ್ರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾಯಿದ್ರು. ಮುಖ್ಯಮಂತ್ರಿಗಳು ಮಾತಾಡಿದ್ರು, ನಟರಾಜ್ ಅವರು ಎಲ್ಲರೂ ಅವರವ್ರ ಕೋಪದ ಬಗ್ಗೆ ಮಾತಾಡ್ತಿದ್ರು, ಸಮಾಜದ ಬಗ್ಗೆ ಇರುವ ಆತಂಕದ ಬಗ್ಗೆ ಮಾತಾಡ್ತಿದ್ರು. ಅವ್ರು ಯಾಕೆ ಅಂದರೆ ನಮಗವ್ರು ಕಲಿಸ್ಕೊಟ್ಟಿದ್ದು ಒಂದು ಪಾಠ. ಪತ್ರಿಕೋದ್ಯಮ ಅನ್ನೋದು, ಕಲಾವಿದ ಅನ್ನೋನು ಅಥವಾ ಒಬ್ಬ ಪ್ರಜೆಯಾದವನು ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು ಅಂತ. ಅವರದನ್ನು ನಂಬಿದ್ರು. ನಿನ್ನ ಆತ್ಮೀಯ ಗೆಳೆಯ ವಿರೋಧ ಪಕ್ಷದಲ್ಲಿದ್ದವನು ಆಳುವ ಪಕ್ಷಕ್ಕೆ ಬಂದರೆ ನೀನು ವಿರೋಧ ಪಕ್ಷವಾಗಿರಬೇಕು. ಪತ್ರಿಕೋದ್ಯಮ ಅನ್ನೋದು ಒಂದು ಚಾಟಿಯಾಗಿರಬೇಕು. ಅದನ್ನು ಪ್ರಶ್ನಿಸುವ, ಬಡಿದೆಬ್ಬಿಸುವ, ಕೆಲಸ ಮಾಡಿಸುವ ಒಂದು ಉದ್ಯಮ ಆಗಿರಬೇಕು. ಇವತ್ತು ನಾವು ಲಂಕೇಶ್ವರ ನೆನೆಸ್ಕೊಳ್ಬೇಕಾದ್ರೆ ಇವತ್ತಿನ ಪತ್ರಿಕೋದ್ಯಮವನ್ನು ನೋಡಿ ನೆನೆಸ್ಕೊಳ್ಬೇಕಾಗಿದೆ. ನಾನು ತುಂಬ ಮಿಸ್ ಮಾಡೋದು ಅದಕ್ಕೆ. ಇವತ್ತು ಎಲ್ಲವನ್ನು ಮಾರಿಕೊಂಡ ಪ್ರತಿಯೊಂದು ಮಾಧ್ಯಮ ಏನಿದೆ, ನಾಚಿಕೆ ಆಗಬೇಕು. ಯಾಕಂದರೆ ಕರ್ನಾಟಕದ ಇತಿಹಾಸದಲ್ಲಿ ಪತ್ರಿಕೋದ್ಯಮ ಹೇಗಿರಬೇಕು ಅಂತ ಹೇಳಿದ ಲಂಕೇಶ್ವರ ಈ ದೇಶದಲ್ಲಿ ನೀವು ಈ ಥರ ಮಾರ್ಕೊಳ್ಳೋ ಪತ್ರಿಕೋದ್ಯಮ ಮಾಡ್ತಿದ್ದೀರಿ ಅಂತ. ಅವ್ರು ಯಾಕೆ ಅಡ್ವರ್ಟೈಸ್ಮೆಂಟ್ ತೊಗೊಳ್ತಾರೆ? ಸರ್ಕಾರ ಅಷ್ಟೇ ಅಲ್ಲ, ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ಗಳು ತೊಗೊಳ್ತಿರಲಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು, ಆಳುವ ಪಕ್ಷ ಮತ್ತು ಕಾರ್ಪೊರೇಟ್ಗಳು ಒಂದಾಗಿರ್ತಾರೆ. ಕಾರ್ಪೊರೇಟ್ಗಳು ದುಡ್ಡು ತೊಗೊಂಡ್ರೆ ಆ ಮುಲಾಜಿಗೆ ನಾನು ಬರೀಬೇಕು. ಅದರ ಹಿಂದೆ ಇವತ್ತು ಪ್ರಪಂಚದಲ್ಲಿ ಅದೇ ನಡೀತಾ ಇದೆ. ಕಾಲದಿಂದ ಮಾಧ್ಯಮಗಳನ್ನು ಉಪಯೋಗಿಸ್ಕೊಂಡಿರೋದೇ ಹೀಗೆ. ಪ್ರಾಯಶಃ ಅದಕ್ಕಾಗಿಯೇ ಅವರು ಮಾಧ್ಯಮಕ್ಕೆ ಬಂದರು ಅಂತ ನನಗನ್ಸುತ್ತೆ. ನೀವು ಒಂದು ಮಹಾಯುದ್ಧ ನೋಡಿ, ಹಿಟ್ಲರ್ನ ಕಾಲದಲ್ಲಿ ಆ ಸ್ಟಾಲಿನ್ ಗ್ರಾಡ್ ಹತ್ರ ಒಂದು 3 ಲಕ್ಷ ಜನ ಯೋಧರು ಸತ್ತಿದ್ದಾರೆ, ಒಂದು 2.5 ಲಕ್ಷ ಜನ ಶರಣರಾಗಿದ್ದಾರೆ. ಆದರೆ ಜರ್ಮನಿಯ ಮಾಧ್ಯಮಗಳು ಮತ್ತು ರೇಡಿಯೋಗಳು ಜರ್ಮನಿ ಗೆಲ್ತು ಅಂತ ಸುಳ್ಳು ಹೇಳ್ತಾನೆ ಹೋಗುತ್ತೆ. ಅಥವಾ ಯುದ್ಧ ನಡೀತಿದೆ, ತೈಲಕ್ಕಾಗಿ ಯುದ್ಧ ಅದು.
ಆದರೆ ಇರಾಕ್ನಲ್ಲಿ ಮಾರಕಾಸ್ತ್ರಗಳಿವೆ ಅಂತ ಒಂದು ಸುಳ್ಳನ್ನು ಮಾಧ್ಯಮಗಳು ಸೃಷ್ಟಿಸಿ ಇಡೀ ಅಮೇರಿಕದ ಜನರನ್ನು ನಂಬಿಸಿ ಕೊನೆಗೊಂದು ದೇಶವನ್ನೇ ನಾಶ ಮಾಡಿ ಆಮೇಲೆ ಹೇಳ್ತಾರೆ ಇಲ್ಲ ಅದು ವದಂತಿಯಾಗಿತ್ತು ಅಂತ. ಇವತ್ತು ನಮ್ಮ ದೇಶದಲ್ಲಿ ಆಗ್ತಿರೋದು ಹಾಗೆ. ಅಲ್ಲೆಲ್ಲೋ ಯುದ್ಧ ನಡೀತಿದೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ತಿದ್ದೀವಿ. ಅಲ್ಲ, ಅಲ್ಲೆಲ್ಲೋ ಯುದ್ಧ ನಡೀತಿದ್ರೆ ರಿಪಲ್ ಎಫೆಕ್ಟ್ ಇಲ್ಲಿಗೆ ಬರ್ತಾ ಇದೆ. ಆದರೆ ಇಲ್ಲಿಯ ಒಬ್ಬ ಮಹಾಪ್ರಭು ಎಲೆಕ್ಷನ್ ಕ್ಯಾಂಪೇನ್ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ, ಪಾರ್ಲಿಮೆಂಟ್ ನಡೀತಾ ಇದೆ, ಯುದ್ಧ ನಡೀತಾ ಇದೆ, ಜನ ಆಂದೋಲನದಲ್ಲಿದ್ದಾರೆ. ಆದರೆ ಈ ಮಾಧ್ಯಮಗಳು ಮಾಸ್ಟರ್ ಸ್ಟ್ರೋಕ್ ಅಂತ ಬಿಂಬಿಸ್ತಾ ಅವನ ಬಗ್ಗೆ ಕತೆ ಬೆಳೆಸ್ತಾ ಹೋಗ್ತಾ ಇದೆ. ಬಹುಶಃ ನಾವು ಲಂಕೇಶ್ವರನ ಇವತ್ತು ನೆನಪಿಸ್ಕೊಳ್ಬೇಕಾದ್ರೆ ನಾವು ಮಾಡಬೇಕಾಗಿರೋ ಕೆಲಸ, ಈ ಮಾಧ್ಯಮಗಳಿಗೆ ಪ್ರಜೆಗಳಾದ ನಾವು ಲಂಕೇಶ್ವರ ಕೆಲಸ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ. ಅದಕ್ಕೆ ಮೊದಲು ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರಗಳು ಎಲ್ಲ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋದನ್ನು ನಿಲ್ಲಿಸಿ. ಯಾವಾಗ ನೀವು ಅಡ್ವರ್ಟೈಸ್ಮೆಂಟ್ಗಳಿಗೆ ಟೆಲಿವಿಷನ್ ಚಾನಲ್ ಕೊಡೋದು ನಿಲ್ಲಿಸ್ತೀರೋ ಅವ್ರು ನಮ್ಮ ಪರವಾಗಿ ಬರೀತಾರೆ. ಇಲ್ದಿದ್ರೆ ನೀವು ಒಳ್ಳೆಯವ್ರಿಗೂ ಕೊಡ್ತೀವಿ, ಧೂರ್ತರಿಗೂ ಕೊಡ್ತಾಯಿದ್ದೀರಿ. ಅದರ ಡೀಟೇಲ್ಗಳು ನಮಗೆಲ್ಲ ಆಗುತ್ತೆ. ಸರ್ಕಾರಗಳನ್ನು ನಿಲ್ಲಿಸಬೇಕು, ಕಾರ್ಪೊರೇಟ್ ನಿಲ್ಲಿಸಬೇಕು. ಮತ್ತು ನಾವು ಮಾಧ್ಯಮ ನಮ್ಮದಾಗಬೇಕು ಅಂದರೆ ಈ ಸ್ವತಂತ್ರ ಮಾಧ್ಯಮಗಳು ಭಾಳಷ್ಟಿದೆ, ಇಂಡಿಪೆಂಡೆಂಟ್ ಮೀಡಿಯಾಗಳು. ನಾವು ಸ್ಪಾನ್ಸರ್ ಮಾಡಬೇಕು. ಆಗಲೇ ಅವ್ರು ನಮ್ಮ ಪರವಾಗಿ ಮಾತಾಡೋದು. ನಾವು ಯಾವುದೇ ಒಂದು ಮಾಧ್ಯಮ, ಒಂದು ಪತ್ರಿಕೆ ಇರ್ಬೋದು, ಒಂದು ಯೂಟ್ಯೂಬ್ ಇರ್ಬೋದು, ಒಂದು ಚಾನೆಲ್ ಇರ್ಬೋದು, ಯಾವ ಸರ್ಕಾರದ ಸವಲತ್ತುಗಳು ಇಲ್ಲದೆ, ಯಾವ ಕಾರ್ಪೊರೇಟ್ಗಳ ಸವಲತ್ತುಗಳು ಕೃಪಾ ಕಟಾಕ್ಷ ಇಲ್ಲದೆ ನಡೆಸಿದಾರೋ ಅದನ್ನು ನಮಗೋಸ್ಕರ ನಾವು ಅಂತಹ ಮಾಧ್ಯಮಗಳನ್ನು ಬೆಳೆಸಬೇಕಾಗಿದೆ. ಹಾಗೆ ಮಾಧ್ಯಮಗಳನ್ನು ಬೆಳೆಸಿದಾಗ ಮಾತ್ರ ನಾವು ಲಂಕೇಶ್ವರನ ಅರ್ಥ ಮಾಡ್ಕೊಂಡಿರೋದು. ಮತ್ತು ಲಂಕೇಶ್ವರ ಆ ಕನಸೇನಿತ್ತು, ಒಂದು ಪತ್ರಿಕೋದ್ಯಮ, ಆ ಒಂದು ವೇದಿಕೆ, ಅದು ಮತ್ತೆ ಬದುಕುವ ಮತ್ತು ಆ ಸ್ಪಿರಿಟ್ ಏನಿದೆ, ಆ ಒಂದು ಛಾಟಿ, ಒಂದು ನಿರಂತರ ವಿರೋಧ ಪಕ್ಷವಾಗುವ ಪ್ರಕ್ರಿಯೆ ಏನಿದೆ, ಅದು ಮಾಧ್ಯಮಗಳು ಮತ್ತು ನಾವು ಪ್ರಜೆಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಇವತ್ತಿನ ಈ ಮಾತಿನಲ್ಲಿ ನನಗೆ ಮೇಷ್ಟ್ರ ಬಗ್ಗೆ ಮಾತಾಡೋದಾದರೆ, ಅವರ ಬರವಣಿಗೆ, ಅವರ ಸೂಕ್ಷ್ಮತೆಗಳನ್ನು ದಾಟಿ ಅವರು ತೆಗೆದುಕೊಂಡ ನಿಲುವು ಇವತ್ತು ಹದಗೆಟ್ಟಿರುವ ರಾಜಕಾರಣದಲ್ಲಿ, ಈ ಸಮಾಜದಲ್ಲಿ ಎಷ್ಟು ಮುಖ್ಯ ಅನ್ನೋದು ಬಹಳ ಮುಖ್ಯ ಅಂತ ಅನ್ನಿಸ್ತಿದೆ. ಮೇಷ್ಟ್ರಿಗೆ ಥ್ಯಾಂಕ್ಸು, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.